ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ 8ನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಅಧ್ಯಾಯ 11 ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಭೂಮಿ ನಮ್ಮ ಜೀವಂತ ಗ್ರಹ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇನ್ನೂ ಇದೇ ಥರ ವಿಡಿಯೋಗಳಿಗಾಗಿ ಮತ್ತು ಕ್ಲಾಸಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ವಾಟ್ಸಪ್ ಗ್ರೂಪ್ನಲ್ಲಿ ನಾವು ಎಲ್ಲ ತರಹದ PDF ನೋಟ್ಸ್ಗಳನ್ನು ಕಳಿಸ್ತಿರ್ತೀವಿ. ಆ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೇನ್ ಪ್ರಶ್ನೆ 1, ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಪ್ರಶ್ನೆ 1, ಭೂಮಿಯು ಒಟ್ಟು ಭೌಗೋಳಿಕ ಕ್ಷೇತ್ರವು ಡ್ಯಾಶ್ ಚದರ ಕಿಲೋಮೀಟರ್ಗಳಷ್ಟಿದೆ. ಭೂಮಿಯು ಒಟ್ಟು ಭೌಗೋಳಿಕ ಕ್ಷೇತ್ರವು 510 ದಶಲಕ್ಷ ಚದರ ಕಿಲೋಮೀಟರ್ಗಳಷ್ಟಿದೆ. ಎರಡನೇ ಪ್ರಶ್ನೆ, ಭೂಮಿಯು ಡ್ಯಾಶ್ ಆಕಾರದಲ್ಲಿದೆ. ಭೂಮಿಯು ಭೂಮ್ಯಾಕಾರದಲ್ಲಿದೆ. ಪ್ರಶ್ನೆ 3, ಭೂಮಿಯ ಸಮಭಾಜಕ ವೃತ್ತ ಮತ್ತು ಧ್ರುವ ಪ್ರದೇಶಗಳ ವಾಸ್ತವವು ಡ್ಯಾಶ್ ಮತ್ತು ಡ್ಯಾಶ್ ಕಿಲೋಮೀಟರ್ಗಳು. ಭೂಮಿಯ ಸಮಭಾಜಕ ವೃತ್ತ ಮತ್ತು ಧ್ರುವ ಪ್ರದೇಶಗಳ ವ್ಯಾಸವು 12.756 ಕಿಲೋಮೀಟರ್ ಮತ್ತು 12.714 ಕಿಲೋಮೀಟರ್ಗಳಷ್ಟಿವೆ. ಪ್ರಶ್ನೆ 4, 23.30 ಉತ್ತರ ಅಕ್ಷಾಂಶವನ್ನು ಕರ್ಕಾಟಕ ಸಂಕ್ರಾಂತಿ ಡ್ಯಾಶ್ ಎಂದು ಕರೆಯುತ್ತಾರೆ. 23.30 ಉತ್ತರ ಅಕ್ಷಾಂಶವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ, ಕರ್ಕಾಟಕ ಸಂಕ್ರಾಂತಿ ಎಂದು ಕರೆಯುತ್ತಾರೆ. ಪ್ರಶ್ನೆ 5, ಭಾರತದ ಪ್ರಮಾಣ ವೇಳೆಯು ಡ್ಯಾಶ್ ರೇಖಾಂಶ ಆಧರಿಸಿದೆ. ಭಾರತದ ಪ್ರಮಾಣ ವೇಳೆಯು ಡ್ಯಾಶ್ ರೇಖಾಂಶ ಆಧರಿಸಿದೆ. 82.5 ಡಿಗ್ರಿ ಪೂರ್ವ ರೇಖಾಂಶ 82.5 ಡಿಗ್ರಿ ಪೂರ್ವ ರೇಖಾಂಶವನ್ನು ಆಧರಿಸಿದೆ. ಮೇನ್ ಪ್ರಶ್ನೆ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ. ಪ್ರಶ್ನೆ 6, ಭೂಮಿಯನ್ನು ಜೀವಂತ ಗ್ರಹವೆಂದು ಏಕೆ ಕರೆಯುತ್ತಾರೆ? ಅದಕ್ಕೆ ಉತ್ತರ, ಸೌರವ್ಯೂಹದಲ್ಲಿರುವ ಗ್ರಹಗಳಲ್ಲಿ ಭೂಮಿಯು ಮಾತ್ರ ಜೀವಿಗಳನ್ನು ಹೊಂದಿದೆ. ಹೀಗಾಗಿ ಭೂಮಿಯನ್ನು ಜೀವಂತ ಗ್ರಹವೆಂದು ಕರೆಯುತ್ತಾರೆ. ನಮ್ಮ ಸೌರಮಂಡಲದಲ್ಲಿರುವ ಎಲ್ಲ ಗ್ರಹಗಳಿಗಿಂತ ಭೂಮಿಯಲ್ಲಿ ಮಾತ್ರ ಜೀವಿಗಳು ಇದ್ದಾವೆ. ಅದಕ್ಕೆ ಭೂಮಿಯನ್ನು ಜೀವಂತ ಗ್ರಹ ಎಂದು ಕರೆಯುತ್ತಾರೆ. ಪ್ರಶ್ನೆ 7, ಉತ್ತರ ಗೋಳಾರ್ಧವನ್ನು ಭೂಪ್ರಧಾನ ಗೋಳವೆಂದು ಹಾಗೂ ದಕ್ಷಿಣ ಗೋಳಾರ್ಧವನ್ನು ಜಲಪ್ರಧಾನ ಗೋಳವೆಂದು ಏಕೆ ಕರೆಯುತ್ತಾರೆ? ಉತ್ತರ ಗೋಳಾರ್ಧದಲ್ಲಿ 60ರಷ್ಟು ಭೂಭಾಗ ಮತ್ತು 40ರಷ್ಟು ಜಲಭಾಗ ಇರುವುದರಿಂದ ಇದನ್ನು ಭೂಪ್ರಧಾನ ಗೋಳ ಎನ್ನುತ್ತೇವೆ. ದಕ್ಷಿಣ ಗೋಳಾರ್ಧದಲ್ಲಿ 81ರಷ್ಟು ಜಲಭಾಗ ಇದ್ದು 19ರಷ್ಟು ಭೂಭಾಗವಿರುವುದರಿಂದ ಇದನ್ನು ಜಲಗೋಳಾರ್ಧ ಎನ್ನುತ್ತೇವೆ. ಮುಂದಿನ ಪ್ರಶ್ನೆ 8, ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಎಂದರೇನು? ಭೂಮಿಯ ಮೇಲೆ ಅದಕ್ಕೆ ಉತ್ತರ, ಭೂಮಿಯ ಮೇಲೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶಗಳು ಎಂದು ಕರೆಯುತ್ತಾರೆ. ಭೂಮಿಯ ಮೇಲೆ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ರೇಖಾಂಶ ಎಂದು ಕರೆಯುತ್ತಾರೆ. ಪ್ರಶ್ನೆ 9, ಸ್ಥಾನಿಕ ವೇಳೆ ಮತ್ತು ಪ್ರಮಾಣ ವೇಳೆಗೂ ಇರುವ ವ್ಯತ್ಯಾಸವನ್ನು ತಿಳಿಸಿ. ಸ್ಥಾನಿಕ ವೇಳೆ, ಸೂರ್ಯನ ನೇರವಾದ ಕಿರಣಗಳು ಯಾವ ರೇಖಾಂಶದ ಮೇಲೆ ಬೀಳುತ್ತದೆಯೋ ಆ ರೇಖಾಂಶ ಸಮಯ ಮಧ್ಯಾಹ್ನ 12 ಗಂಟೆಯಾಗಿರುತ್ತದೆ. ಪಾಯಿಂಟ್ ನಂಬರ್ 2, ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಸಮಯ ವ್ಯತ್ಯಾಸವಿರುತ್ತದೆ. ಪ್ರಮಾಣ ವೇಳೆ, ರಾಷ್ಟ್ರದ ಮಧ್ಯದಲ್ಲಿ ರೇಖಾಂಶದ ಸಮಯವನ್ನು ಪರಿಗಣಿಸುತ್ತದೆ.
ರಾಷ್ಟ್ರದಲ್ಲಿ ಒಂದೇ ಸಮಯವಿರುತ್ತದೆ. ಇದು ಸ್ಥಾನಿಕ ವೇಳೆ ಮತ್ತು ಪ್ರಮಾಣ ವೇಳೆಗೆ ಇರುವ ವ್ಯತ್ಯಾಸ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಂದರೇನು? ಹೊಸ ದಿನ ಈ ರೇಖೆಯಿಂದ ಪ್ರಾರಂಭ ಆಗುತ್ತದೆ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಂದರೇನು ಅಂತ ಕೇಳಿದರೆ, ಹೊಸ ದಿನ ಈ ರೇಖೆಯಿಂದ ಪ್ರಾರಂಭವಾಗುತ್ತದೆ. ಇದು ಪೆಸಿಫಿಕ್ ಸಾಗರದ ಮೂಲಕ ಹಾದು ಹೋಗಿರುವ ಮತ್ತು ಭೂಭಾಗವನ್ನು ತಲುಪಲು ಸುಲಭವಾಗಿ ಅಲ್ಲಲ್ಲಿ ಅಂಕುಡೊಂಕಾಗಿ ಎಳೆಯಲಾಗಿದೆ. ಇದನ್ನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಂದು ಕರೆಯುತ್ತಾರೆ. ಇದಕ್ಕೆ ಒಂಥರ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಂದರೇನು ಅಂತಂದರೆ ಇದನ್ನು ಬರಿಬೇಕು. ಮುಂದಿನ ಪ್ರಶ್ನೆ, ಮೇನ್ ಪ್ರಶ್ನೆ 3. ಈ ಕೆಳಗಿನ ಪರಿಕಲ್ಪನೆಗಳ ಅರ್ಥ ಬರೆಯಿರಿ. ವಿಶಿಷ್ಟ ಗ್ರಹ. ಸೌರವ್ಯೂಹದಲ್ಲಿ ಈ ಗ್ರಹಗಳಲ್ಲಿ ಭೂಮಿಯು ಮಾತ್ರ ಜೀವಿಗಳಿಂದ ಕೂಡಿದೆ, ಆದ್ದರಿಂದ ವಿಶಿಷ್ಟ ಗ್ರಹ ಎನ್ನುತ್ತಾರೆ. ಭೂಮಿಯ ಗಾತ್ರ. ಭೂಮಿಯು ಒಟ್ಟು ಭೌಗೋಳಿಕ ಕ್ಷೇತ್ರ 510 ದಶ ಚದರ ಕಿಲೋಮೀಟರ್. 361 ದಶ ಚದರ ಕಿಲೋಮೀಟರ್ಗಳ ಕ್ಷೇತ್ರವು ನೀರಿನಿಂದ ಆವೃತವಾಗಿದೆ. 13ನೇದ್ದು, ಭೂವ್ಯಾಕಾರ. ಭೂಮಿಯು ಧ್ರುವಗಳ ಬಳಿ ಸ್ವಲ್ಪ ಚಪ್ಪಟೆಯಾಗಿದ್ದು ಭೂಮಿಯು ಧ್ರುವಗಳ ಬಳಿ ಸ್ವಲ್ಪ ಚಪ್ಪಟೆಯಾಗಿದ್ದು ಸಮಭಾಜಕ ವೃತ್ತದ ಆಕಾರವನ್ನು ಭೂಮ್ಯಾಕಾರ ಎನ್ನುತ್ತವೆ. 14ನೇ ಪ್ರಶ್ನೆ, ಭೂಖಂಡಗಳು. ಭೂಮಿಯ ನೆಲ ಭಾಗಗಳನ್ನು ಖಂಡಗಳು ಎನ್ನುತ್ತೇವೆ. ಭೂಖಂಡಗಳು ಎನ್ನುತ್ತೇವೆ. 15ನೇ ಪ್ರಶ್ನೆ, ಪ್ರಧಾನ ರೇಖಾಂಶ. 0 ಡಿಗ್ರಿ ರೇಖಾಂಶವು ಇಂಗ್ಲೆಂಡಿನ ಗ್ರೀನ್ವಿಚ್ ದ್ವೀಪದ ಮೂಲಕ ಹಾದು ಹೋಗಿದೆ. ಇದನ್ನು ಪ್ರಧಾನ ರೇಖಾಂಶ ಎನ್ನುತ್ತಾರೆ. 16ನೇ ಪ್ರಶ್ನೆ, ಭಾರತದ ಪ್ರಧಾನ ವೇಳೆ. ಭಾರತದ ಸಮಯವನ್ನು ನಿರ್ಧರಿಸುವ ರೇಖಾಂಶ 82.5 ಡಿಗ್ರಿ ಪೂರ್ವ ರೇಖಾಂಶ. ಇದನ್ನು ಭಾರತದ ಪ್ರಧಾನ ವೇಳೆ ರೇಖಾಂಶ ಎನ್ನುವರು. ಇದಿಷ್ಟು 8ನೇ ತರಗತಿಯ ಭೂಗೋಳಶಾಸ್ತ್ರ ಅಧ್ಯಾಯ 11 ಭೂಮಿ ನಮ್ಮ ಜೀವಂತ ಗ್ರಹ ಪಾಠದ ಅಭ್ಯಾಸ ಪ್ರಶ್ನೆಗಳು. ಇನ್ನೂ ಇದೇ ಥರ ಕ್ಲಾಸಸ್ಗಳಿಗಾಗಿ ಮತ್ತು ನೋಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದೇ ರೀತಿಯ PDF-ಗಳಿಗಾಗಿ ಏನಾದರೂ ಬೇಕಾಗಿತ್ತಪ್ಪ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಇದೆ. ಆ ವಾಟ್ಸಪ್ ಗ್ರೂಪ್ ಮೂಲಕ ನಮ್ಮ ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗ್ಬೋದು. ಅಲ್ಲಿ ನಾವು ಪ್ರತಿದಿನ ಕ್ವಿಜ್ ನಡೆಸ್ತೇವೆ. ಧನ್ಯವಾದಗಳು. ಇಲ್ಲಿ ತನಕ ಕ್ಲಾಸ್ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೂ ಇದೇ ಥರ ನೋಟ್ಸ್ಗಳಿಗಾಗಿ, PDF-ಗಳಿಗಾಗಿ ಮತ್ತು ಕ್ಲಾಸಸ್ಗಳಿಗಾಗಿ ಕೆಳಗಡೆ ಇರುವ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಲಿಂಕ್ ಇದೆ. ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ.